Good morning and welcome back. So, beautiful Tuesday morning ಇವತ್ತು. ಸೊ ಯೆಸ್ಟರ್ಡೇ ವಾಸ್ ಎ ಗುಡ್ ಡೇ ಫಾರ್ ಮೀ. ಓಕೆ, ಒಳ್ಳೆ ಎಕ್ಸಸೈಸ್ ಆಯಿತು, ಒಳ್ಳೆ ಡಯಟ್ ಮೀಲ್ನ ಕನ್ಸ್ಯೂಮ್ ಮಾಡಿದೆ. ನಿಮಗೆ ನಿನ್ನೆ ಮಂಡೇ ಹೆಂಗಿತ್ತು? ಏನು ಡಯಟ್ ಮೀಲ್ ಕನ್ಸ್ಯೂಮ್ ಮಾಡಿದ್ರಿ? ನಿಮ್ಮ ವರ್ಕೌಟ್ ಏನಿತ್ತು? ಇದೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನಗೂ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಇಬ್ಬರು ಎಲ್ಲರೂ ಒಟ್ಟಿಗೆ ಟ್ರಾನ್ಸ್ಫಾರ್ಮ್ ಆಗೋಣ. ಓಕೆ, ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಟಾಪಿಕ್. ಇವತ್ತಿನ ಮೇನ್ ಟಾಪಿಕ್ ಏನು ಅಂದರೆ ಮಾನ್ಸೂನ್ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ಸೊ ಇಂಡಿಯಾದಲ್ಲಿ ಅಕ್ರಾಸ್ ಇಂಡಿಯಾ ನೀವು ನೋಡಿದ್ರೆ ಈ ಸಲ 2026 13% ರೈನ್ ಡೆಫಿಸಿಟ್ ಆಗಿದೆ. ರೈನ್ ಕಡಿಮೆ ಬಂದಿದೆ. ಓಕೆ, 2009 2026 ತನಕ ಕಂಪೇರ್ ಮಾಡಿದ್ರೆ 2026 ಇಸ್ ದ ವೀಕೆಸ್ಟ್. ಓಕೆ, ನಿಮ್ಗೆ ಅನಿಸ್ಬೋದು ಇದೇನಪ್ಪ ಹಿಂಗೆ ಹೇಳ್ತಾ ಇದ್ದಾನೆ, ಬೇರೆ ಕಡೆ ಎಲ್ಲ ಮಳೆ ಚೆನ್ನಾಗಿ ಆಗ್ತಾ ಇದೆಯಲ್ಲ ಅಂತ. ಕೆಲವೊಂದು ಕಡೆ ತುಂಬ ಚೆನ್ನಾಗಿ ಆಗ್ತಾ ಇದೆ ನಿಜಾನೇ, ಕೆಲವೊಂದು ಕಡೆ ಆ್ಯಕ್ಚುಲಿ ಫ್ಲಡ್ ಕೂಡ ಆಗ್ತಾ ಇದೆ. ಬಟ್ ಇನ್ ಜನರಲ್ ನೀವು ಅಕ್ರಾಸ್ ಇಂಡಿಯಾ ನೋಡಿದ್ರೆ ಆವ್ರೇಜ್ ತೊಗೊಂಡ್ರೆ 13% ರೈನ್ ಡೆಫಿಸಿಟ್ ಆಗಿದೆ. ಯೂಶ್ವಲಿ ನಾವು 619 mm ಅಷ್ಟು ರೈನನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಪರ್ ಇಯರ್. ಬಟ್ ಈ ಸಲ ಅರೌಂಡ್ 537 mm ಅಷ್ಟೇ ಆಗಿರೋದು. ಓಕೆ, ಅದಕ್ಕೆ ಮೇನ್ ಕಾರಣ ಏನಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಆಂಧ್ರ ಪ್ರದೇಶಲ್ಲಿ 52% ಆಫ್ ರೈನ್ ಡೆಫಿಸಿಟ್, ರೈಟ್? ಸೊ ಅದಕ್ಕೆ ನಾನು ಹೇಳಿದ್ದು ಎಲ್ಲ ಕಡೆ ಕಡಿಮೆ ಆಗಿಲ್ಲ, ಬಟ್ ಆನ್ ಎ ಹೋಲ್ ಆವ್ರೇಜ್ ಅಂತ ತೊಗೊಂಡಾಗ ಆಬ್ವಿಯಸ್ಲಿ ಮಾನ್ಸೂನ್ ಕಡಿಮೆನೇ ಇದೆ. ಓಕೆ, ಇವಾಗ ಇದಕ್ಕೆ ಮೇನ್ ರೀಸನ್ ಏನು ಅಂದರೆ, ಒಂದು ಆಬ್ವಿಯಸ್ಲಿ ಗ್ಲೋಬಲ್ ವಾರ್ಮಿಂಗ್. ಸೊ ಅದು ನಾವೇ ಮನುಷ್ಯರೇ ಕ್ರಿಯೇಟ್ ಮಾಡ್ತಿರೋವಂಥದ್ದು ಅಕ್ರಾಸ್, ಅಂದರೆ ಅರ್ತ್ ಏನಿದೆ, ಅರ್ತ್ ಅನ್ನೋ ಪ್ಲಾನೆಟು. ಸೊ ಇದು ಹೋಲ್ ಪ್ಲಾನೆಟಿಗೆ ನಾವು ಪ್ರಾಬ್ಲಮ್ ತರ್ತಾ ಇದ್ದೀವಿ. ದಟ್ ಈಸ್ ಬಿಕಾಸ್ ಆಫ್ ಅಸ್, ದಟ್ ಈಸ್ ಬಿಕಾಸ್ ಆಫ್ ದ ಗ್ಲೋಬಲ್ ವಾರ್ಮಿಂಗ್, ರೈಟ್? ಬಟ್ on the other hand, there is a natural weather event that is happening. ಅದರ ಹೆಸರು ಎಲ್ ನಿನೋ ಅಂತ ಹೇಳ್ಬಿಟ್ಟು, ELNINO. ಓಕೆ, ಎಲ್ ನಿನೋ ಅನ್ನೋ ಒಂದು ವೆದರ್ ಇವೆಂಟ್. ಇದರಲ್ಲಿ ಏನಾಗುತ್ತೆ ಅಂದರೆ, ಪೆಸಿಫಿಕ್ ಓಷನ್ ಇದೆಯಲ್ಲ ನಮ್ಮದು, ಪೆಸಿಫಿಕ್ ಓಷನಲ್ಲಿ ವಾರ್ಮ್ ವಾಟರು ಫ್ಲೋ ಆಗುತ್ತೆ. ಯೂಶ್ವಲಿ ಏಷ್ಯಾ ಕಡೆ ಫ್ಲೋ ಆಗುತ್ತೆ, ಯೂಶ್ವಲಿ ಆಸ್ಟ್ರೇಲಿಯಾ ಕಡೆ ಫ್ಲೋ ಆಗುತ್ತೆ. ಓಕೆ, ಇದನ್ನು ಫ್ಲೋ ಮಾಡಿಸೋದು ಅಲ್ಲಿರೋ ತುಂಬ ಸ್ಟ್ರಾಂಗ್ ವಿಂಡ್. ಓಕೆ, ಸೊ ಪುಷ್ ಮಾಡುತ್ತೆ ವಾಟರ್ನ ಏಷ್ಯಾ ಕಡೆ ಮತ್ತು ಆಸ್ಟ್ರೇಲಿಯಾ ಕಡೆ. ಬಟ್ ಈ ಸಲ ಏನಾಗಿದೆ ಅಂದರೆ, ಆ ಸ್ಟ್ರಾಂಗ್ ವಿಂಡ್ಸ್ ಅಂತ ಏನು ಹೇಳಿದೆ, ಆ ವಿಂಡಿನ ಪವರ್ ಕಡಿಮೆ ಆಗಿಬಿಟ್ಟಿದೆ. ಸೊ ನಮಗೆ ಆ ವಾಟರ್ನ ಪುಷ್ ಮಾಡ್ತಾ ಇತ್ತಲ್ಲ ಏಷ್ಯಾ ಕಡೆ, ವಾರ್ಮ್ ವಾಟರ್ನ ಪುಷ್ ಮಾಡ್ತಾ ಇತ್ತಲ್ಲ ಪೆಸಿಫಿಕ್ ಓಷನ್ದು, ಅದು ವಾಪಸ್ ಅಮೇರಿಕಾಸ್ ಕಡೆ ಹೋಗ್ತಾ ಇದೆ. ಸೊ ಇದರಿಂದನೇ ಇಂಡಿಯಾಗೆ ಆ್ಯಕ್ಚುಲಿ ಮಾನ್ಸೂನ್ ಕಡಿಮೆ, ಅಂದರೆ ರೈನ್ ಕಡಿಮೆ ಆಗ್ತಾ ಇದೆ, ಮಾಯ್ಶ್ಚರ್ ಕಡಿಮೆ ಆಗ್ತಾ ಇದೆ, ಆಮೇಲೆ ನಮಗೆ ತುಂಬ ಡ್ರೈ ಅಂತ ಅನಿಸ್ತಾ ಇದೆ. ಓಕೆ, ದಿಸ್ ಈಸ್ ಅನದರ್ ಮೇನ್ ರೀಸನ್. ನೆನ್ಪಿಟ್ಕೊಳ್ಳಿ ಹೆಸರು ಎಲ್ ನೀನೋ ಅಂತ. ಓಕೆ, ಸೊ ರೈನ್ ಅಂತೂ ಕಡಿಮೆ ಆಗ್ತಿದೆ, ಮಾನ್ಸೂನ್ ಕಡಿಮೆ ಆಗ್ತಿದೆ. 2009 ಕಂಪೇರ್ ಮಾಡಿದ್ರೆ 2026 13% ಡೆಫಿಸಿಟ್ ಆಗ್ತಿದೆ. ಇದೆಲ್ಲ ಓಕೆ, ಬಟ್ ಮುಂದೆ ಏನು, ಸೆಪ್ಟೆಂಬರಲ್ಲಿ ಮಾನ್ಸೂನ್ ಫೋರ್ಕಾಸ್ಟ್ ಏನು ಹೆಂಗಿದೆಯಂತೆ, ಆಮೇಲೆ ಈ ಮಾನ್ಸೂನ್ ಕಡಿಮೆ ಆಗಿರೋದ್ರಿಂದ ಇಂಪ್ಯಾಕ್ಟ್ ಏನೇನಾಗುತ್ತೆ, ಎಫೆಕ್ಟ್ ಏನೇನಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ಬಟ್ ಬಿಫೋರ್ ದ್ಯಾಟ್ ನಿಮಗೆಲ್ಲರಿಗೂ ಗೊತ್ತಿದೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಹೆಲ್ತ್, ರೈಟ್? ಸೊ ನಾನು ನನ್ನ ವರ್ಕೌಟ್ ಮುಗಿಸ್ಕೋತೀನಿ, ನಿಮಗೂ ತೋರಿಸ್ತೀನಿ ನಾನು ಏನೇನು ವರ್ಕೌಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಸ್ಟೇ ಟ್ಯೂನ್ಡ್. Much later. ಓಕೆ, ವೆಲ್ಕಮ್ ಬ್ಯಾಕ್. ಸೊ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು, ಒಳ್ಳೆ ಪ್ರಾಪರ್ ಆಗಿರೋ ಡಯಟ್ ಮೀಲನ್ನು ಮುಗಿಸ್ಕೊಂಡು, ಪಂಕ್ ಆಗಿ ರೆಡಿಯಾಗಿ ಆಫೀಸಿಗೆ ಕೂತ್ಕೊಂಡಿದ್ದೀನಿ. ಕೆಲಸ ನಡೀತಾ ಇದೆ ಅದ್ರ ಪಾಡಿಗೆ ಅದು. ಸೊ ನಾನು ಇವತ್ತು ಡಯಟ್ ಮೀಲ್ ಏನು ತೊಗೊಂಡೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವತ್ತಿನ ಮೀಲಲ್ಲಿ 2 ಪನ್ನೀರ್ ಪರಾಟ ಇತ್ತು. ಸೊ ಇಟ್ ಈಸ್ ವೆರಿ ಹೆಲ್ತಿ, ವೆರಿ ಟೇಸ್ಟಿ. ಮನೆಯಲ್ಲೇ ಮಾಡಿರೋದು, ಪನ್ನೀರ್ ಕೂಡ ಮನೆಯಲ್ಲೇ ಮಾಡಿದ್ದು. ಸೊ ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಫೈಬರಿಗೆ ನಾನು ತರಕಾರಿಗಳು ತೊಗೊಂಡೆ, ಮತ್ತು ಪ್ರೋಟೀನಿಗೆ ಬೇಯಿಸಿದ ಚೆನ್ನ ತೊಗೊಂಡೆ, 1 ಕಟೋರಿ ಬೇಯಿಸಿದ ಚೆನ್ನ, ಪ್ಲಸ್ 1 ಫುಲ್ ಏನದು
ಬಟರ್ ಮಿಲ್ಕ್ ತೊಗೊಂಡೆ. ಓಕೆ, ಸೊ ದ್ಯಾಟ್ ವಾಸ್ ಮೈ ಟುಡೇಸ್ ಡಯಟ್ ಮೀಲ್. ಓಕೆ, ಸೊ ಕ್ವಿಕ್ಕಾಗಿ ಇವತ್ತಿನ ಟಾಪಿಕನ್ನು ಕಂಪ್ಲೀಟ್ ಮಾಡೋಣ. ನಾವು ಮಾನ್ಸೂನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಯೂಶಲಿ ಇಂಡಿಯಾದ ಮಾನ್ಸೂನು ಜೂನ್ ಟು ಸೆಪ್ಟೆಂಬರ್ ಅಲ್ವಾ. ಸೊ ಆಗಸ್ಟ್ ಆಲ್ಮೋಸ್ಟ್ ಮುಗಿತಾ ಬಂತು, ಇನ್ನೇನು ಸೆಪ್ಟೆಂಬರ್ ಒಂದೇ ತಿಂಗಳಿರೋದು. ಸೊ ಸೆಪ್ಟೆಂಬರಲ್ಲಿ ಮಾನ್ಸೂನ್ ಫೋರ್ಕಾಸ್ಟ್ ಏನು ಅಂತ ಕೇಳಿದ್ರೆ ಅದು ಕೂಡ ಚೆನ್ನಾಗಿಲ್ಲ. ಫೋರ್ಕಾಸ್ಟು ಏನು ಮಳೆ ಆಗುತ್ತೆ ಅಂತ, ಮಳೆ ಜಾಸ್ತಿ ಆಗುತ್ತೆ, ಅಡಿಕ್ವೇಟಾಗಿ ಆಗುತ್ತೆ ಅಂತ ಏನು ಫೋರ್ಕಾಸ್ಟಲ್ಲಿಲ್ಲ. ಓಕೆ, ಸೊ ಇವಾಗ ಇದ್ರ ಇಂಪ್ಯಾಕ್ಟ್ ಏನು? ಸೊ 13% ಡೆಫಿಸಿಟ್ ಆಗಿದೆ ಅಂತ ನಾನು ಹೇಳಿದೆ ನಿಮಗೆ ಅಲ್ವಾ. ಸೊ ಇದ್ರ ಇಂಪ್ಯಾಕ್ಟ್ ಏನು ಅಂದರೆ, ಇವಾಗ ನೋಡಿ, ಸೊ ಬೆಳೆಗಳು ಫಸ್ಟು ಪ್ರಾಬ್ಲಮ್ ಆಗುತ್ತೆ, ಕ್ರಾಪ್ಸ್ ರೈಟ್, ಅದು ಪ್ರಾಬ್ಲಮ್ ಆಗಿದ್ರೆ ಫಾರ್ಮರ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ಫಾರ್ಮರ್ಸಿಗೆ ಪ್ರಾಬ್ಲಮ್ ಆದರೆ ದೇಶದಲ್ಲಿರೋ ಎಲ್ಲ ಜನರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ರೈಟ್. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು, ಇವಾಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಫುಡ್ಡು ಗ್ರಾಸರೀಸಿಂದು ಡಿಮ್ಯಾಂಡ್ ಜಾಸ್ತಿ ಆಗಿ ಸಪ್ಲೈ ಕಡಿಮೆ ಆದರೆ ಏನಾಗುತ್ತೆ, ಫುಡ್ಡಿನ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಗ್ರಾಸರಿ ಬೆಲೆಗಳೆಲ್ಲ ಪ್ರೈಸ್ ಎಲ್ಲ ಶೂಟ್ ಆಗುತ್ತೆ ರೈಟ್. ಸೊ ಇದರಿಂದ ಏನಾಗುತ್ತೆ, ಇನ್ಫ್ಲೇಷನ್ ಆಗುತ್ತೆ ರೈಟ್. ಇವಾಗ ಜೂನ್ ಅಥವಾ ಜುಲೈಯಲ್ಲಿ ಇನ್ಫ್ಲೇಷನ್ ವಾಸ್ ಅರೌಂಡ್, ಅಂದರೆ 4%ಗಿಂತ ಜಾಸ್ತಿ ಇತ್ತು ಇನ್ಫ್ಲೇಷನ್ ರೈಟ್. ಬಟ್ ಫುಡ್ ಇನ್ಫ್ಲೇಷನ್ನು 5%ಗಿಂತ ಜಾಸ್ತಿ ಆಗಿಬಿಟ್ಟಿತ್ತು. ಇವಾಗ ಮಳೆ ಇನ್ನೂ ಕಡಿಮೆ ಆಗ್ತಾ ಹೋದರೆ ಈ ಫುಡ್ ಇನ್ಫ್ಲೇಷನ್ ಅನ್ನೋದು ಇನ್ನೂ ಜಾಸ್ತಿ ಆಗೋ ಸಾಧ್ಯತೆಗಳಿದೆ ಅಲ್ವಾ. ಅಷ್ಟೇ ಅಲ್ಲ, ಇವಾಗ ಇನ್ಫ್ಲೇಷನ್ ಆದರೆ ಏನಾಗುತ್ತೆ, ಎಕನಾಮಿಕ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ನೀರು ಕಡಿಮೆ ಆದರೆ ಈ ನೀರಿಂದ ನಂಬ್ಕೊಂಡು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾರಲ್ಲ, ಹೈಡ್ರೋ ಪವರ್ ಎಲೆಕ್ಟ್ರಿಸಿಟಿ, ಅದು ಪ್ರಾಬ್ಲಮ್ ಆಗುತ್ತೆ. ನೋಡಿ, ಒಂದೇ ಒಂದು ಸೀಸನ್ ಮಾನ್ಸೂನ್ ಸರಿಯಾಗಿ ಆಗಿಲ್ಲ ಅಂದರೆ, ಮಳೆ ಸರಿಯಾಗಿ ಬಂದಿಲ್ಲ ಅಂದರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ, ಎಷ್ಟು ಇಂಟರ್ಲಿಂಕ್ಡ್ ಇದೆ, ಎಷ್ಟು ಚೈನ್ ಇದೆ ನೋಡಿ ಅಲ್ವಾ. ಸೊ ಅಟ್ಲೀಸ್ಟ್ ಪ್ರೇ ಮಾಡ್ಕೊಳ್ಳೋಣ, ಸೆಪ್ಟೆಂಬರಲ್ಲಿ ಚೆನ್ನಾಗಿ ಮಳೆ ಬೆಳೆ ಆಗಲಿ ಅಂತ ಹೇಳ್ಬಿಟ್ಟು ಪ್ರೇ ಮಾಡ್ಕೊಳ್ಳೋಣ ರೈಟ್. ಸೊ ದಟ್ಸ್ ಇಟ್ ಫಾರ್ ದ ಡೇ. ನಾಳೆ ಮತ್ತೆ ಇನ್ನೊಂದು ಲೈಫ್ ಸ್ಟೈಲ್ ವಿಡಿಯೋ, ಮತ್ತೆ ಹೊಸ ಟಾಪಿಕ್, ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಸೊ ಅಂಟಿಲ್ ಟುಮಾರೋ, ಸ್ಟೇ ಟ್ಯೂನ್ಡ್.